ಡಿಕೆಶಿ ಬ್ರೇಕ್ ಹಾಕಿದ್ದ ಸಮಾವೇಶಕ್ಕೆ ಅನುಮತಿ ಪಡೆಯೋದಕ್ಕೆ ಕಸರತ್ತಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಸಹ ದಲಿತ ಸಚಿವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಎಸ್ಸಿ ಎಸ್ಟಿ ಸಚಿವರ ಪರೇಡ್ ನಡೀತಾ ಇದೆ. ಈ ಬಾರಿ ಶತಾಯಗತಾಯ ಒಪ್ಪಿಗೆಯನ್ನ ಪಡೆದೇ ಬರೋದಕ್ಕೆ ಸಚಿವರು ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಬೇಡು ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ನಿನ್ನೆ ರಾತ್ರಿನೇ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಇವತ್ತು ವೇಣುಗೋಪಾಲ್ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಇಂದು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಸಚಿವ ಕೆಎನ್ ರಾಜನ್. ಇಬ್ಬರು ಸಚಿವರಿಂದ ಹೈಕಮಾಂಡ್ಗೆ ಸಮಾವೇಶದ ಬಗ್ಗೆ ಮನವರಿಕೆ ಮಾಡಲಾಗ್ತಾ ಇದೆ. ದೆಹಲಿ ಪ್ರವಾಸಕ್ಕೂ ಮೊದಲೇ ಖರ್ಗೆ ಜೊತೆಯಲ್ಲಿ ಪರಮೇಶ್ವರ್ ಚರ್ಚೆ ಮಾಡಿದ್ದಾರೆ. ಸಮಾವೇಶಕ್ಕೆ ಅನುಮತಿಯನ್ನ ಕೊಡಿ ಅಂತ ಪರಮೇಶ್ವರ್ ಅವರಿಂದ ಮನವಿ ಸಹ ಸಲ್ಲಿಕೆ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ವಿರುದ್ಧ ಕೋಲ್ಡ್ ವಾರ್ ಈ ರೀತಿಯಾಗಿ ಮುಂದುವರಿತಾನೆ ಇದೆ. ಡಿಕೆಶಿ ಬ್ರೇಕ್ ಹಾಕಿದ್ರು ಸಮಾವೇಶಕ್ಕೆ, ದಲಿತ ಸಮಾವೇಶಕ್ಕೆ. ಆ ಸಮಾವೇಶವನ್ನು ಹೇಗಾದ್ರೂ ಮಾಡಿ ನಡೆಸಲೇಬೇಕು ಅಂತ ಎಸ್ಸಿ ಎಸ್ಟಿ ಸಚಿವರು ಹೈಕಮಾಂಡ್ ಮುಂದೆ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಬಾರಿ ಹೇಗಾದ್ರೂ ಮಾಡಿ ಒಪ್ಪಿಗೆಯನ್ನ ಪಡಿಬೇಕು ಹೈಕಮಾಂಡ್ ನಿಂದ ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಲೇ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಇವತ್ತು ವೇಣುಗೋಪಾಲ್ ಅವ್ರ ಜೊತೆಯಲ್ಲೂ ಸಹ ಅರ್ಧ ಗಂಟೆ ಮಾತಾಡಿದ್ದಾರೆ. ಸಮಾವೇಶಕ್ಕೆ ಅನುಮತಿಯನ್ನ ಕೊಡಿ, ಸಮಾವೇಶ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮನವರಿಕೆಯನ್ನ ಮಾಡಲಾಗಿದೆ ನಾಯಕರಿಗೆ. ಇಬ್ಬರು ಸಚಿವರಿಂದ ಹೈಕಮಾಂಡ್ಗೆ ಸಮಾವೇಶದ ಬಗ್ಗೆ ಮನವರಿಕೆ ಮಾಡಲಾಗಿದೆ. ದೆಹಲಿ ಪ್ರವಾಸಕ್ಕೂ ಮೊದಲೇ ಖರ್ಗೆ ಜೊತೆಯಲ್ಲಿ ಪರಮೇಶ್ವರ್ ಅವರು ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಸಹ ಸಮಾವೇಶಕ್ಕೆ ಅನುಮತಿ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಮೊದಲ ಬಾರಿಗೆ ದಲಿತ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಆದರೆ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಇಲ್ಲಿ ನಾಯಕರ ಜೊತೆಯಲ್ಲಿ ಮಾತುಕತೆಯಾಗಿ ಆ ನಂತರದಲ್ಲಿ ಅದು ಕ್ಯಾನ್ಸಲ್ ಆಗಿತ್ತು. ಡಿಕೆ ಶಿವಕುಮಾರ್ ಅವರು ಕ್ಯಾನ್ಸಲ್ ಮಾಡಿಸಿದ್ರು ಅಂತ ಹೇಳಲಾಗ್ತಾ ಇರುವಂತ ಆ ಸಮಾವೇಶವನ್ನ ಶತಾಯಗತಾಯ ನಾವು ಮಾಡಲೇಬೇಕು ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.